ಸುದ್ದಿ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು The glow of purity. City Gold, Gold and Diamonds, Kerala and Karnataka. ನಮಸ್ಕಾರ, ಸುದ್ದಿ ವಾರ್ತೆಗಳಿಗೆ ಸ್ವಾಗತ. ನಾನು ಆಶಾ ಬಿಆರ್. ಈಗ ಮುಖ್ಯಾಂಶಗಳು. ಸುಳ್ಯ ತಾಲೂಕು ಪಂಚಾಯತ್ ಕೊನೆಯ ಸಭೆ, ನಿರ್ಗಮನ ಸದಸ್ಯರಿಗೆ ಹೃದಯಸ್ಪರ್ಶಿ ವಿದಾಯ, ಪಕ್ಷ ಭೇದ ಮರೆತು ನಾಯಕರ ಪ್ರಶಂಸೆ. ತಾಲೂಕು ಪಂಚಾಯತ್ ಸಭೆಯಲ್ಲೂ ಪ್ರತಿಧ್ವನಿಸಿದ ಬೆಂಡೋಡಿ ಸೇತುವೆ, ಶಾಸಕರ ಅವಮಾನಕ್ಕೆ ಖಂಡನಾ ನಿರ್ಣಯ, ಆಡಳಿತ ಸದಸ್ಯರ ಆಗ್ರಹ, ಬಿಪಿಎಲ್ ಪಡಿತರ ಚೀಟಿ ರದ್ದತಿ ಬಗ್ಗೆಯೂ ಚರ್ಚೆ. ಕನಕಮಜಲಿನಲ್ಲಿ ಹಿಂದೂ ಸಾಮರಸ್ಯ ಸಂಗಮ, ಧರ್ಮ ಕ್ಷೇತ್ರಗಳ ವಿರುದ್ಧ ಸರ್ಕಾರದ ಅಪಚಾರ, ಮಾಣಿಲ ಶ್ರೀ, ಅಧಿಕಾರ ಕೈತಪ್ಪಿ ಹೋದರೂ ಮೋದಿ ರಾಮ ಮಂದಿರ ಕಟ್ಟಲಿ, ನಿಖಿತ್ ರಾಜ್. ಈಗ ವಾರ್ತೆಗಳ ವಿವರ. ಕೆಲವು ದಿನಗಳ ಹಿಂದಷ್ಟೇ ಬೆಂಡೋಡಿಯಲ್ಲಿ ಶಂಕುಸ್ಥಾಪನೆ ನಡೆದು ಬಳಿಕ ಶಾಸಕ ಎಸ್ ಅಂಗಾರ ಮತ್ತು ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ದಿವ್ಯಪ್ರಭಾ ಚಿಲ್ದಡ್ಕ ಅವರ ನಡುವೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾದ ಬೆಂಡೋಡಿ ಸೇತುವೆ ವಿಚಾರ ತಾಲೂಕು ಪಂಚಾಯತ್ ಸಭೆಯಲ್ಲೂ ತೀವ್ರ ಚರ್ಚೆ ಚಕಮಕಿಗೆ ಕಾರಣವಾಯಿತು. ತಾಲೂಕು ಪಂಚಾಯತ್ ಅಧ್ಯಕ್ಷ ಜಯಪ್ರಕಾಶ್ ಕೊಂಚಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕೊನೆಯ ಸಭೆಯಲ್ಲಿ ಉಪಾಧ್ಯಕ್ಷೆ ಮಮತಾ ಬಳುಗಲ್ಲು, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭಾಗ್ಯಪ್ರಸನ್ನ, ಕಾರ್ಯನಿರ್ವಹಣಾಧಿಕಾರಿ ಮಧುಕುಮಾರ್ ಮತ್ತಿತರರು ಇದ್ದರು. ಸಭೆಯ ಕೊನೆಗೆ ವಿಷಯ ಪ್ರಸ್ತಾಪಿಸಿದ ಮುಳಿಯ ಕೇಶವ ಭಟ್, ಬೆಂಡೋಡಿ ಸೇತುವೆ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಆಯೋಜಿಸಿದ್ದು ಯಾರು, ಈ ಅನುದಾನಕ್ಕೆ ಪ್ರಪೋಸಲ್ ಕಳಿಸಿದವರು ಯಾರು ಎಂದು ಅಧಿಕಾರಿಗಳು ಬಹಿರಂಗಪಡಿಸಬೇಕು. ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ನಮ್ಮ ಶಾಸಕರಿಗೆ ಸವಾಲು ಹಾಕುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಶಾಸಕರ ಪ್ರಪೋಸಲ್ ಪ್ರಕಾರವೇ ಹಣ ಬಿಡುಗಡೆಯಾಗಬೇಕು. ಆದರೆ ಇಲ್ಲಿಗೆ ಅವರು ಪ್ರಪೋಸಲ್ ಕಳಿಸಿದ್ದಾರೋ ಎನ್ನುವ ಮಾಹಿತಿಯೇ ಇಲ್ಲ ಎಂದು ಇಂಜಿನಿಯರ್ ಹೇಳಿದರು. ಈ ವಿಚಾರದಲ್ಲಿ ಶಾಸಕರನ್ನು ಅವಮಾನಿಸಲಾಗಿದೆ. ಇದು ಸುಳ್ಯ ಕ್ಷೇತ್ರಕ್ಕೆ ಮಾಡಲಾದ ಅವಮಾನ. ಇದಕ್ಕೆ ಖಂಡನಾ ನಿರ್ಣಯ ಮಾಡಬೇಕೆಂದು ನವೀನ್ ರೈಮೇನಲ ಹೇಳಿದರೆ, ಕೆಲವರು ಅಧಿಕಾರದ ಮದದಿಂದ ಏನೆಲ್ಲ ವರ್ತಿಸುತ್ತಾರೆ ಎಂದು ಮುಳಿಯ ಕೇಶವ ಭಟ್ ಹೇಳಿದರು. ಬೆಂಡೋಡಿ ಸೇತುವೆಗೆ ಶಾಸಕರು ಪ್ರಪೋಸಲ್ ಕಳಿಸಿಲ್ಲ, ಹಾಗಂತ ಸಮಾರಂಭದಲ್ಲಿ ಅವರನ್ನು ಆಹ್ವಾನಿಸದಿದ್ದರೆ ಅದು ತಪ್ಪು. ಆದರೆ ಇದಕ್ಕೆ ಖಂಡನಾ ನಿರ್ಣಯದ ಅವಶ್ಯಕತೆ ಇಲ್ಲ. ಇಂತಹ ತಪ್ಪುಗಳು ಈ ಹಿಂದೆಯೂ ಹಲವು ಬಾರಿ ನಡೆದಿದೆ ಎಂದು ಹೇಳಿದರಲ್ಲದೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಅಧಿಕಾರದ ಮದ ಇಲ್ಲ, ಹಾಗಂತ ಯಾರೂ ತಿಳಿದುಕೊಳ್ಳುವ ಅಗತ್ಯ ಕೂಡ ಇಲ್ಲ. ಅವರು ಕೂಡ 6 ಬಾರಿ ಶಾಸಕರಾದವರು ಎಂದರು. ಕಳಂಜದ ಸಮಾರಂಭಕ್ಕೆ ತಡವಾಗಿ ಬಂದ ಉಸ್ತುವಾರಿ ಸಚಿವರು ಅಲ್ಲಿಂದ ಬೇಗನೆ ಹೋಗಿ ಬೆಂಡೋಡಿಯಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ. ನಮ್ಮಲ್ಲಿ ಹೇಳಿ ಎಲ್ಲರೂ ಒಟ್ಟಿಗೆ ಹೋಗಬಹುದಿತ್ತು ಎಂದು ಪುಷ್ಪಾವತಿ ಬಾಳಿದ ಹೇಳಿದರು. ಶಾಸಕರಿಗೆ ಬುದ್ಧಿ ಹೇಳಲು ಹೊರಟಿರುವ ಕೆಲವರು ತಮ್ಮ ವರ್ತನೆ ಹೇಗಿದೆ ಎಂಬುದನ್ನು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಮುಳಿಯ ಹೇಳಿದರು. ಚುನಾವಣಾ ನೀತಿ ಸಂಹಿತೆ ಇದ್ದುದರಿಂದ ತಹಶೀಲ್ದಾರ್ ನೇತೃತ್ವದಲ್ಲಿ ಸಮಾರಂಭ ಆಯೋಜಿಸಲಾಗಿದೆ ಎಂದು ಇಒ ಸ್ಪಷ್ಟೀಕರಣ ನೀಡಿದರು. ಆ ವೇಳೆಗೆ ತಹಶೀಲ್ದಾರ್ ಸಭೆಯಲ್ಲಿ ಇಲ್ಲದೇ ಇದ್ದುದರಿಂದ ಚರ್ಚೆ ಅಲ್ಲಿಗೆ ಕೊನೆಗೊಂಡಿತು. ಪ್ರಾರಂಭದಲ್ಲಿ ಮಲ್ಲೇಸ್ವಾಮಿ ಅವರು ಇಒ ಮತ್ತು ಬಿಒ ಎರಡೂ ಇದನ್ನು ಕೂಡ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ಅದರ ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮವಾಗಿ ಸ್ಪಂದಿಸಿದರು. ಆನಂತರ ನಾಗೇಶ್ ಅವರು ಸ್ವಲ್ಪ ಸಮಯ ಇವಾಗ ಇಲ್ಲಿ ಕೆಲಸ ಮಾಡಿದ್ದಾರೆ. ಅನಂತರ ಮಲ್ಲೇಶ್ ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಮಧುಕುಮಾರ್ ಅವರು ಹೊಸದಾಗಿ ಬಂದಿದ್ದೀರಿ. ಒಟ್ಟಿನಲ್ಲಿ
ನಮ್ಮ 5 ವರ್ಷದ ಈ ತಾಲೂಕು ಪಂಚಾಯತ್ ಇಡೀ ಸುಳ್ಯಕ್ಕೆ ಒಳ್ಳೆಯ ಅಭಿವೃದ್ಧಿಯ ರೀತಿಯಲ್ಲಿ ಕೆಲಸ ಮಾಡಿದೆ. ಎಲ್ಲ ಅಧಿಕಾರಿಗಳು ಕೂಡ ಹಾಗೆ. ಈ ಚರ್ಚೆಯಲ್ಲಿ ಕೆಲವು ಸಲ ಕೆಲವು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಕೆಲವು ವಿಷಯಗಳನ್ನು ಹೇಳಿರ್ಬೋದು. ಆದರೆ ಆ ನಂತರ ಅದನ್ನು ತಿದ್ದಿಕೊಂಡು ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಸ್ಪಂದಿಸಿದ್ದಾರೆ. ಇವತ್ತು ಮಾಧ್ಯಮದವರು ಕೂಡ ಹಾಗೆ ಇಲ್ಲಿ ಎಲ್ಲ ಸಭೆಗಳು ಕೂಡ ಬಂದು ಇಲ್ಲಿ ನಡೆದಂತಹ ಚರ್ಚೆಯನ್ನು ಇಡೀ ಸಮಾಜಕ್ಕೆ ತಿಳಿಸಿ ಅವರು ಕೂಡ ಒಳ್ಳೆಯ ರೀತಿ ಸ್ಪಂದಿಸಿದ್ದಾರೆ. ಸುಳ್ಯ ತಾಲೂಕಿನಲ್ಲಿ ರದ್ದುಪಡಿಸಲಾದ ಬಿಪಿಎಲ್ ಪಡಿತರ ಚೀಟಿಗಳ ಕುರಿತಂತೆಯೂ ತಾಲೂಕು ಪಂಚಾಯತ್ ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಇವರು ಒಬ್ಬ ಪಾಪದವನಿಗೆ ಅನ್ಯಾಯ ಮಾಡ್ತಾರೆ. ಬೀಡಿ ದೀಪ ಸರ್ಕಾರ ಇನ್ನೊಂದು ಏನಾದ್ರು ಒಂದು ಕಾರಣ ಮತ್ತೆ ಇವರಿಂದ ಖಂಡಿತ ಮಾಡಲಿಕ್ಕೆ ಆಗುದಿಲ್ಲ. ನಗರ ಪ್ರದೇಶದಲ್ಲಿ 107 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 40 ಪಡಿತರ ಚೀಟಿಗಳನ್ನು ರದ್ದುಪಡಿಸಲಾಗಿದೆ ಎಂದು ಆಹಾರ ನಿರೀಕ್ಷಕರು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಳ್ಳಾರೆಯ ಉದಾಹರಣೆಯನ್ನು ನೀಡಿ ಚರ್ಚೆಗೆ ಮುಂದಾದ ಅನಿಲ್ ರೈ, ಈ ರೀತಿ ರದ್ದುಪಡಿಸುವಾಗ ಮಾನದಂಡ ಬಿಟ್ಟು ಹೋಗಬೇಡಿ, ಏನಾದರೂ ಕಾರಣ ಕೊಟ್ಟು ಕ್ಯಾನ್ಸಲ್ ಮಾಡಿದರೆ ಅವರಿಗೆ ತೊಂದರೆಯಾಗುತ್ತದೆ. ಈ ಕುರಿತಂತೆ ಉಸ್ತುವಾರಿ ಸಚಿವರು ಕೂಡ ಮೊನ್ನೆ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದು ಹೇಳಿದರು. ಈ ರೀತಿಯಾಗುವುದಕ್ಕೆ ಸರ್ಕಾರದ ಹೊಸ ಮಾನದಂಡಗಳೇ ಕಾರಣ ಎಂದು ಮುಳಿಯ ಕೇಶವ್ ಭಟ್ ಹೇಳಿದರು. ಉಸ್ತುವಾರಿ ಸಚಿವರು ಬಾಯ್ದೆರೆಯಾಗಿ ಹೇಳಿದರೆ ಆಗುವುದಿಲ್ಲ, ಈ ಕುರಿತಂತೆ ಲಿಖಿತವಾಗಿ ಆದೇಶ ನೀಡಲಿ ಎಂದು ಗುಣವತಿ ಕೊಲ್ಲಂತಡ್ಕ ಹೇಳಿದರು. ಅಧ್ಯಕ್ಷರೇ, ನೋಡಿ, ಈ ರೀತಿಯ ಕೆಲವು ನೆಪಗಳನ್ನ ಹೇಳಿ ಯಾವುದು ಅದರಲ್ಲಿ ಮಾನದಂಡ ಹೇಳಿಲ್ಲ. ಮಾನದಂಡ ಕರೆಂಟ್ 170 ಇರಬೇಕು, ಸರ್ಕಾರದ ಆಜ್ಞೆ. ಅದನ್ನು ಏನ್ ಮಾಡ್ಲಿಕ್ಕಾಗುತ್ತೆ ನಡೆಯುವುದಿಲ್ಲ. ಅದೇ ಇರಲಿ. ವಾಪಸ್ ಕೆಲವು ಬೇರೆ 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 ಕಾರಣಗಳನ್ನ ಹೇಳಿ ನೀವು ನಾನು ಹೇಳೋದು ಕೇಳಿ, ನೀವು ಹೇಳಿದ್ರಿ ಇನ್ನೊಂದು ಚರ್ಚೆ ಬೇಡ, ನೀವು ಮನೆ ಮಾಡೋದು ಬೇಡ, ಆ ಸರ್ಕಾರದ ಮಾನದಂಡದಲ್ಲಿ ಅದಿಲ್ಲ. ಯಾಕಂದ್ರೆ ದಯವಿಟ್ಟು ನೀವು ಉಸ್ತುವಾರಿ ಸಚಿವರು ಕೂಡ ನಿನ್ನೆ ಬೆಳ್ಳಾರಿ ಪದವಿ ಪೂರ್ವ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರ ಹುದ್ದೆಯನ್ನು ರದ್ದು ಮಾಡಿರುವುದಾಗಿ ಮಾಹಿತಿ ಇದೆ. ಇದು ಕಾಲೇಜು ಮುಚ್ಚುವುದಕ್ಕೆ ಸಮಾನ. ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ಅನಿವಾರ್ಯವಾಗುವುದೆಂದು ಅನಿಲ್ ರೈ ಎಚ್ಚರಿಸಿದರು. ಅನ್ನಭಾಗ್ಯ ಪಡಿತರ ಕಮಿಷನ್ ಬಾಕಿ ಇರುವ ಕುರಿತಂತೆ ಬಂದ ಪ್ರಶ್ನೆಗೆ ಉತ್ತರಿಸಿದ ಟಿಎಪಿಸಿಎಂಎಸ್ ಕಾರ್ಯದರ್ಶಿ ಜಯರಾಮ ದೇರಪ್ಪಜ್ಜಮನೆ ಅವರು 5 ತಿಂಗಳ ವೆಚ್ಚ ಸೊಸೈಟಿಗಳಿಗೆ ಪಾವತಿಸಲಾಗಿದ್ದು 3 ತಿಂಗಳದ್ದು ಬಾಕಿ ಇದೆ ಎಂಬ ಮಾಹಿತಿ ನೀಡಿದರು. ಈ ನಿರ್ವಹಣಾ ವೆಚ್ಚದ ಪ್ರಮಾಣವನ್ನು ಏರಿಸಬೇಕೆಂದು ಮುಳಿಯ ಹೇಳಿದಾಗ ಈ ಪ್ರಸ್ತಾಪವನ್ನು 36 ರುಗಳಿಗಿಂತ 70 ರುಗಳಿಗೆ ಏರಿಸುವ ಪ್ರಸ್ತಾಪವನ್ನು ನಾವು ಕಳಿಸಿದ್ದೇವೆ ಎಂದು ಅವರು ಸಭೆಗೆ ತಿಳಿಸಿದರು. ಸ್ವಲ್ಪ ನೋಡಿ, ಸ್ವಲ್ಪ ಕಾಯಿ ಬಡವರ ಬಿಪಿಎಲ್ ಕಾರ್ಡ್ ಕೋಟ ಮಾತ್ರ ಅಲ್ಲ, ಕೆಲಸ ಮಾಡಿ ಕೊಡುವುದರಲ್ಲಿ ಕೋಟ ಇದೆ. ಅದು ಮಾಡ್ತಾರೆ ಅವರು. ಸರ್ಕಾರದಿಂದ ಬಂದದ್ದನ್ನೇ ಮಾಡ್ತಾರ. ಸುಳ್ಯ ತಾಲೂಕು ಪಂಚಾಯತ್ ಕೊನೆಯ ಸಭೆಯಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಸನ್ಮಾನಿಸಿ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು.
ಶ್ರೀಮತಿ ಈ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ ಫೆಬ್ರವರಿ 10ರಂದು ಕೊನೆಗೊಳ್ಳಲಿದ್ದು, ಅದಕ್ಕೂ ಮೊದಲು ಮುಂದಿನ ಸಾಲಿಗೆ ಚುನಾವಣೆ ಘೋಷಣೆಯಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಜನವರಿ 4ರಂದು ನಡೆದ ಕೊನೆಯ ಸಭೆಯ ಬಳಿಕ ಈ ಸದಸ್ಯರಿಗೆ ತಾಲೂಕು ಪಂಚಾಯತ್ ವತಿಯಿಂದ ಸನ್ಮಾನ ಹಾಗೂ ಬೀಳ್ಕೊಡುಗೆ ನಡೆಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷ ಜಯಪ್ರಕಾಶ್ ಕುಂಚಡ್ಕ, ಕಳೆದ 5 ವರ್ಷದ ಅವಧಿಯಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಪಕ್ಷಭೇದ ಮರೆತು ಬೆಂಬಲ ನೀಡಿದ್ದಾರೆ ಎಂದು ನೆನಪಿಸಿಕೊಂಡರು. ಬಹುಶಃ ಈ ತಮ್ಮ ಅಧಿಕಾರಾವಧಿಯಲ್ಲಿ ತಮಗೆ ಸಹಕಾರ ನೀಡಿದ ಎಲ್ಲ ಅಧಿಕಾರ ಉತ್ತರವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಜೊತೆಗೆ ಎಲ್ಲ ತಾಲೂಕು ಪಂಚಾಯತ್ ಸದಸ್ಯರು ಹಾಗೆ ಶಾಸಕರು, ಸಂಸದರು, ಅದರ ಜೊತೆಗೆ ಉಸ್ತುವಾರಿ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ತಮ್ಮ ಅಧಿಕಾರಾವಧಿಯಲ್ಲಿ ಸಹಕಾರ ನೀಡಿದ್ದಾರೆ. ತಮಗೆ ಬೇಕಾದ ಅನುದಾನವನ್ನು ಸಹ ತಮ್ಮ ಕ್ಷೇತ್ರಕ್ಕೆ ಅವರು ಒದಗಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಬಹುಶಃ ಇನ್ನೊಮ್ಮೆ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ ಅವರು ಕಾಗೋಡು ತಿಮ್ಮಪ್ಪ ಅವರು ಹೇಳಿದ ಮಾತು ನೆನಪಾಗುತ್ತದೆ. ಬಹುಶಃ ನಾವು ಯಾರು ಅಧಿಕಾರಿಗಳನ್ನು ಎದುರು ಹಾಕಿಕೊಂಡು ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟವಾಗಿ ಹೇಳುತ್ತಾ, ಬೆಲ್ಲಾರೆಯ ಜನತೆ ಪರವಾಗಿ ನಾನು ಹೋರಾಟಗಳನ್ನು ಮಾಡಿದ್ದೇನೆ. ಆ ರೀತಿ ಪ್ರತಿಪಕ್ಷದ ಅನಿಲ್ ರೈ ಬೆಳ್ಳಾರೆ ಮಾತನಾಡಿ, ಸಭೆಯಲ್ಲಿ ನಾವು ಕೆಲವೊಮ್ಮೆ ಗಂಭೀರವಾಗಿ ಮಾತನಾಡಿದರು. ಇದು ನನ್ನ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ವೈಯಕ್ತಿಕವಾಗಿ ಅಲ್ಲ ಎಂದು ಹೇಳಿದರು. ಸಮಯದಲ್ಲಿ ಅಧಿಕಾರಿ ಮಿತ್ರಗಳಿಗೆ ಯಾಕೆಂತಂದ್ರೆ ಇವಾಗ ಮಾತಾಡೋದು ಏನಿದ್ರು ತಾಲೂಕು ಪಂಚಾಯತ್ ಫೈಟ್ ಅವರಿಗೆ ಕೆಲಸ ಆಗ್ತದೆ ಇಲ್ವಾ ಅಂತ ಗೊತ್ತಿಲ್ಲ, ಅವರಿಗೆ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ನಾವು ಮಾತಾಡೋ ಸಂದರ್ಭದಲ್ಲಿ ಒಂದೆರಡು ಮಾತು ಜಾಸ್ತಿ ಆಡಿರ್ಬಹುದು. ಅವರಲ್ಲಿ ನಾನು ಕ್ಷಮೆಯನ್ನ ಕೇಳುವುದು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಆರೋಗ್ಯ ದೇವರು ಕೊಟ್ಟರೆ ಕೆಲಸ ಮಾಡಲಿಕ್ಕೆ ತಾಕತ್ತಿದ್ರೆ ಮಾಡಬಹುದು. ಯಾಕಂತ ಹೇಳಿದ್ರೆ ವಯಸ್ಸು ನಷ್ಟ ಆಗಲಿಲ್ಲ. ಇನ್ನು ಮುಂದಿನ ಇವತ್ತು ಒಂದು ಅವಕಾಶ ಇಲ್ಲದಿರ್ಬೋದು ಮುನಿಯರವರೇ, ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶಗಳು ಬಂದಾಗ ಜನತೆ ತಮ್ಮನ್ನು ಖಂಡಿತವಾಗಿ ಕೈ ಬಿಡುವುದಿಲ್ಲ ಅಂತ ಭರವಸೆ ನನಗಿದೆ. ನಾನು ಬೆಲ್ಲಾರೆಯ ವಿಷಯ ಬಂದಾಗ ಬೆಲ್ಲಾರೆಯ ಘನತೆಯನ್ನ ಗೌರವವನ್ನ ಎತ್ತಿ ಹಿಡಿಯಬೇಕಾಗಿ ಒಂದೆರಡು ಮಾತುಗಳನ್ನು ಜಾಸ್ತಿ ಆಡಿರಬಹುದು. ಅದನ್ನ ಎಲ್ಲರೂ ಕ್ಷಮಿಸಬೇಕು. ಜಿಲ್ಲಾ ಪಂಚಾಯತ್ ಸದಸ್ಯ ನವೀನ್ ರೈ ಮೇನಲ್ಲ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ಬಳುಗಲ್ಲು, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಪ್ರಸನ್ನ, ಸದಸ್ಯರುಗಳಾದ ಕೇಶವ್ ಭಟ್ ಮುಳಿಯ, ಪುಷ್ಪಾವತಿ ಬಾಳಿಲ, ರಘುರಾಮ ಅಂಗಡಿ ಮಜಲು, ಗುಣವತಿ ಕೊಲ್ಲಂತಡ್ಕ, ಶ್ರೀಮತಿ ಜಯಂತಿ, ರಾಜೀವಿ ಉದ್ದಂಪಾಡಿ, ತಾರಾ ಮಲ್ಲಾರ, ಮಾಜಿ ಸದಸ್ಯೆ ವಿಮಲರಂಗಯ್ಯ ಮಾತನಾಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಧುಕುಮಾರ್, ತಹಶೀಲ್ದಾರ್ ಅನಂತಕುಮಾರ್ ಮತ್ತಿತರ ಅಧಿಕಾರಿಗಳು ಸದಸ್ಯರನ್ನು ಸನ್ಮಾನಿಸಿದರು. ಅಕ್ಷರದ ಸೋಹ ಅಧಿಕಾರಿ ಚಂದ್ರಶೇಖರ ಪೇರಾಲು ಅಭಿನಂದನಾ ಭಾಷಣಗೈದರು. ಈ ಸದನದಲ್ಲಿ ಹಲವಾರು ವಿಚಾರಗಳನ್ನು ಮಂಡಿಸಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಜನಗಳಿಗೆ ಸಹಾಯವಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಒಬ್ಬರು ಜನಪ್ರತಿನಿಧಿಗಳು ಹೇಳಿದರು, ಜನಪ್ರತಿನಿಧಿ ಆಯ್ಕೆ ಆದ ಕೂಡ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ, ಅವರಿಗೆ ಹೂವಿನ ಹಾರ ಎಲ್ಲ ಹಾಕ್ತಾರೆ. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಆ ಹೂವಿನ ದಳಗಳೆಲ್ಲವೂ ಬೀಳ್ತದೆ, ಬರೀ ಬಳ್ಳಿ ಮಾತ್ರ ಉಳಿಯುತ್ತದೆ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ಜನಪ್ರತಿನಿಧಿ ಆದವ ಆಯ್ಕೆ ಆದ ಮೇಲೆ ಅವನಿಗೆ ತುಂಬ ಜವಾಬ್ದಾರಿ ಇದೆ, ಅವನಿಗೆ ಕಳಕಳಿ ಇದೆ. ಆ ಉದ್ದೇಶವನ್ನು ಇಟ್ಕೊಂಡು ಅವರನ್ನು ಜನಪ್ರತಿನಿಧಿಯಾಗಿ ಕಳಿಸ್ತಾರೆ. ಆ ಜನರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಜವಾಬ್ದಾರಿ ಕೂಡ ಜನಪ್ರತಿನಿಧಿಗಳಿಗೆ. ಆ ದೃಷ್ಟಿಯಿಂದ ಅವರು ಕೆಲಸ ಮಾಡಬೇಕು ಮತ್ತು ಮಾಡಿದ್ದಾರೆ ಕೂಡ. ಇದೇ ಸಂದರ್ಭದಲ್ಲಿ ವರ್ಗಾವಣೆಗೊಂಡು ತೆರಳಿರುವ ಕಾರ್ಯನಿರ್ವಹಣಾಧಿಕಾರಿ ವಿವಿ ಮಲ್ಲೇಶಪ್ಪ ಅವರನ್ನು ಸನ್ಮಾನಿಸಲಾಯಿತು. ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಹಾರ ನಡೆಸುತ್ತಿದೆ. ಇದರ ಮೂಲಕ ಹಿಂದೂ ಸಮಾಜವನ್ನು ನಾಶ ಮಾಡುವ ಹಂತಕ್ಕೆ ತಲುಪಿದೆ. ಈ ಬಗ್ಗೆ ನಾವು ಎಚ್ಚರ ವಹಿಸಬೇಕು ಎಂದು ಮಾಣಿಲ ಕ್ಷೇತ್ರದ ಮೋಹನದಾಸ ಸ್ವಾಮೀಜಿ ಹೇಳಿದರು. ಕನಕಮಜಲಿನಲ್ಲಿ ನಡೆದ ಬೃಹತ್ ಹಿಂದೂ ಸಾಮರಸ್ಯ ಸಂಗಮದಲ್ಲಿ ಅವರು ಆಶೀರ್ವಚನ ನೀಡಿದರು. ಇಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಕಣ್ಣು ಇಟ್ಟ ರಾಜ್ಯ ಸರ್ಕಾರ ಪವಿತ್ರವಾದ ಧರ್ಮಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡುತ್ತಿದೆ.
ಹೀಗೆ ಹಿಂದೂ ಸಮಾಜಕ್ಕೆ ನೋವು ಮಾಡುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳ ಅಧಿಕಾರದ ಆಸನ ಭದ್ರವಾಗಿಲ್ಲ ಎಂದು ಅವರು ಹೇಳಿದರು. ಭಾರತ ದೇಶದ ಪವಿತ್ರ ಭೂಮಿ ಅಯೋಧ್ಯೆ. ಇಲ್ಲಿ ರಾಮ ಮಂದಿರ ಕಟ್ಟುವುದರ ಮೂಲಕ ಜಾತಿ ಮತ ಭೇದವಿಲ್ಲದ ಹಿಂದೂ ಸಮಾಜ ನಿರ್ಮಾಣ ಆಗಬೇಕು. ಇದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲು ಕಟಿಬದ್ಧರಾಗಬೇಕು ಎಂದರು. ಈ ದೇಶದಲ್ಲಿ ನಾವೆಲ್ಲ ಹಿಂದೂಗಳಾದವರು ಒಂದು ರಾಮನಿಗೆ ಅಯೋಧ್ಯೆಯ ಪವಿತ್ರ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಗೊಂದಲ ಇದೆ ಅಂತ ಹೇಳಿದರೆ ನಾವು ಯೋಚನೆ ಮಾಡಬೇಕು. ಆಮೇಲೆ ಗೋವುಗಳನ್ನು ಮನೆಯ ಹಟ್ಟಿಯಿಂದ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ನಮ್ಮ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ಲವ್ ಜಿಹಾದ್ ಭಯೋತ್ಪಾದಕತೆಯ ಜೊತೆಯಲ್ಲಿ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಮೋಸ ಮಾಡುವಂಥ ಪ್ರಯತ್ನ ನಡೀತು. ಅದೇ ರೀತಿ ಮನೆ ಮನೆಗೆ ಬಂದು ತಮ್ಮ ಪ್ರಚಾರಗಳನ್ನು, ಮತಾಂತರದ ಪ್ರಚಾರಗಳನ್ನು ಮನೆ ಮನೆಯಿಂದಾಗೆ ಮುಟ್ಲಿಕ್ಕೆ ಪ್ರಯತ್ನ ಆಯಿತು. ಆಮೇಲೆ ನಮ್ಮ ದೇಶದಲ್ಲಿರತಕ್ಕಂಥ, ನಮ್ಮ ರಾಜ್ಯದಲ್ಲಿರತಕ್ಕಂಥ ಸರ್ಕಾರವು ಹಿಂದೂಗಳಿಗೆ ಬೇರೆ ಬೇರೆ ರೀತಿಯ ಪ್ರವಾರವನ್ನು ಮಾಡಿತ್ತು. ನಮ್ಮ ಮೂಢನಂಬಿಕೆಯಲ್ಲಿರತಕ್ಕಂಥ ಹಿಂದೂ ಸಮಾಜದ ಆಚಾರ ವಿಚಾರಗಳನ್ನು ಮತಾಂಧನಾದಂಥ ಟಿಪ್ಪು ಸುಲ್ತಾನ್ ಅವನು ಈ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2680 ದೇವಸ್ಥಾನಗಳನ್ನು ನಾಶ ಮಾಡಿದಂಥ ಚರಿತ್ರೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಮುಖ್ಯಮಂತ್ರಿಯವರಿಗೆ ಈ ಹಿಂದೂ ಸಮಾಜದ ಬಗ್ಗೆ ಬಹಳ ಪ್ರೀತಿ. ಯಾಕಂತ ಹೇಳಿದರೆ ಅವರು ಕೂತ್ಕೊಂಡಂಥ ಆಸನ ಅದು ಯಾವತ್ತೂ ಭದ್ರತೆ ಅಲ್ಲ. ಅದು ಅವರಿಗೆ ಗೊತ್ತಿದೆ. ಈ 5 ವರ್ಷದ ಅವಕಾಶದಲ್ಲಿ ಏನು ಮಾಡಲಿಕ್ಕಾಗ್ತದೋ ಹೈಂದ ಅನ್ನುವಂಥ ಹೆಸರಲ್ಲಿ ಅದನ್ನು ಮಾಡುವಷ್ಟು ಪ್ರಹರಗಳನ್ನು ಮಾಡತಕ್ಕಂಥ ಪ್ರಯತ್ನಗಳು ಅವರಲ್ಲಿ ನಡೀತಾ ಇದೆ. ಯುವ ಭಾರತ ರಾಜ್ಯ ಪ್ರಭಾರಿ ನಿಕೇತ್ ರಾಜ್ ಮುಖ್ಯ ಭಾಷಣ ಮಾಡಿದರು. ಹಿಂದೂಗಳ ಆರಾಧ್ಯ ದೇವರಾದ ಶ್ರೀರಾಮನ ಪವಿತ್ರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು. ಇದಕ್ಕಾಗಿ ಹಿಂದೂ ಸಮಾಜ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಆಗ್ರಹಿಸಬೇಕು. ಮೋದಿ ತಮ್ಮ ಅಧಿಕಾರ ಹೋದರೂ ರಾಮ ಮಂದಿರ ಕಟ್ಟುವುದರ ಮೂಲಕ ದೇಶದಲ್ಲಿ 2ನೇ ಶಿವಾಜಿಯಾಗಿ ಗುರುತಿಸಿಕೊಳ್ಳಬೇಕು. ಹಿಂದೂ ಸಮಾಜದಲ್ಲಿ ತಾಯಂದಿರು ಧ್ವನಿ ಎತ್ತಿದಾಗ ಹಿಂದೂ ಸಮಾಜ ಬದಲಾವಣೆಯ ವೈಶಿಷ್ಟ್ಯವೇ ಬೇರೆ. ಇನ್ನು ಮುಂದೆ ಹಿಂದೂ ಸಮಾಜವನ್ನು ಪುರುಷರು ಕಟ್ಟುವುದಲ್ಲ, ತಾಯಂದಿರು ಕಟ್ಟುತ್ತಾರೆ. ಅದಕ್ಕೆ ಮುನ್ನುಡಿಯೇ ಕನಕಮಜಲು ಗ್ರಾಮ ಸಾಕ್ಷಿ. ಭಾರತ ಜಗದ್ಗುರು ಆಗಬೇಕಾದರೆ ಹಣ ಶ್ರೀಮಂತಿಕೆಯಿಂದಲ್ಲ, ತ್ಯಾಗಮಯವಾದ ಕೇಸರಿ ಧ್ವಜ ಹಾರುವುದರ ಮೂಲಕ ಭಾರತ ಜಗದ್ಗುರು ಆಗುತ್ತದೆ. ಇಂದು ಹಿಂದೂ ಸಂಗಮ ನಡೆಸುವುದು. ಶಾಂತಿ ನೆಲೆಸಿದ್ದಾಗ ನಾವು ಹೆಚ್ಚು ಬೆವರು ಕಲ್ತರೆ, ಶಾಂತಿ ನೆಲೆಸಿದ್ದಾಗ ಸೈನಿಕರೆಲ್ಲರೂ ಕೈಯೊಳಗಡೆ ಖಡ್ಗ ಹಿಡಿದು ನಿದ್ದೆ ಮಾಡಬಾರದು. ಶಾಂತಿ ಇದೆ ಅಂತ ಸೈನಿಕರು ಯಾವತ್ತು ಹಿಂದೂ ಸಮಾಜದ ಯುವಕರಿಗೆ, ಹಿಂದೂ ಸಮಾಜದ ಸೈನಿಕರಿಗೆ ಇದೊಂದು ಕರಗಂಟೆ. ಶಾಂತಿ ಇದೆ, ಸಮಾಜದಲ್ಲಿ ಶಾಂತಿ ಇದೆ ಅಂತ ಹೇಳಿ ನಿದ್ದೆ ಮಾಡುವಂತಿಲ್ಲ. ಈ ದೇಶದ ಸೈನಿಕ, BSF ಯೋಧ ಪಾಕಿಸ್ತಾನಕ್ಕೂ ಭಾರತಕ್ಕೂ ಯುದ್ಧ ನಡೀತಿಲ್ಲ ಅಂತ ನಿದ್ದೆ ಮಾಡೋ ಹಾಗಿಲ್ಲ. ಅವನೇನ್ ಮಾಡಬೇಕು? ಸದಾ ಕಾಲ ಕೈಯೊಳಗಡೆ ಖಡ್ಗ ಹಿಡಿದು ಆತ ಸಮರಾಭ್ಯಾಸದಲ್ಲಿ ತೊಡಗಿರಬೇಕು. ಸಮರಾಭ್ಯಾಸ ಮಾಡ್ತಾ ಮಾಡ್ತಾ ಅವನ ಮೈ ಮೇಲೆ ಬೆವರು ಇವತ್ತು ಸುರಿದ್ರೆ ನಾಳೆ ಯುದ್ಧ ಆಗುವಂತ ಸಂದರ್ಭ ಬಂದಾಗ ರಕ್ತ ಕಡಿಮೆ ಸುರಿಯುತ್ತೆ. ಶಾಂತಿ ಇದ್ದಾಗ ಬೆವರು ಸುರಿಸಿ, ಯುದ್ಧ ಬಂದಾಗ ರಕ್ತ ಕಡಿಮೆ ಸುರಿಯುತ್ತೆ. ಯಾಕೆಂದ್ರೆ ನಾವು ತಯಾರಾಗಿರ್ತೀವಿ ಅನ್ನುವಂತ ಸಂದೇಶವನ್ನ ಆ ಮಾತಲ್ಲಿ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾನೆ. ಆ ಮಾತನ್ನ ಅಕ್ಷರಶಃ ಇವತ್ತು ಕನಕಮಜಲ್ನಲ್ಲಿ ಈ ಕಾರ್ಯಕ್ರಮ ಪ್ರೂವ್ ಮಾಡ್ತಾ ಇದೆ. ಈ ಕಾರ್ಯಕ್ರಮ ಇವತ್ತು ನಿಶ್ಚಯವಾಗಿ ಹೇಳ್ತಾ ಇದೆ. ನಾಳೆಯೂ ಕೂಡ ನಾವು ಜಯಶಾಲಿಗಳಾಗಿ ಬೇರೆಯವರನ್ನು ವಿರೋಧಿಸುವುದಕ್ಕೆ ಅಲ್ಲ, ಹಿಂದೂ ಹೃದಯಗಳನ್ನು ಬೆಸೆಯುವುದಕ್ಕೆ ಈ ಸಂಗಮ ಎಂದರು. ಶೋಭಾಯಾತ್ರೆ ಬರುವಂತ ಸಂದರ್ಭದಲ್ಲಿ ನಾನು ಕೂಡ ಆ ಶೋಭಾಯಾತ್ರೆಯನ್ನ ಗಮನಿಸ್ತಾ ಬಂದೆ. ಆ ಗಮನಿಸ್ತಾ ಬಂದವನಿಗೆ ಆದಂತ ಸಂತೋಷ, ಎಲ್ಲಿಯೋ ನಗರದಲ್ಲಿ ಬೇಕಾದಷ್ಟು ಜನರನ್ನು ಸೇರಿಸಿಕೊಂಡು ಅಲ್ಲಿ ಹಲವು ಸಮಾವೇಶಗಳು ನಡೆಯುತ್ತದೆ. ಸುಮಾರು 6 ತಿಂಗಳ ಪೂರ್ವ ತಯಾರಿಯೊಂದಿಗೆ ಬೇಕಾದಷ್ಟು ಕಡೆ ಸಮಾವೇಶಗಳು ನಡೆಯುತ್ತದೆ. ಆದರೆ ಒಂದು ಗ್ರಾಮೀಣ ಪ್ರದೇಶವಾಗಿರುವಂತ ಈ ಪ್ರದೇಶದಲ್ಲಿ ಇಷ್ಟು ಹಿಂದೂ ಬಾಂಧವರನ್ನು ಸೇರಿಕೊಂಡು ಅತ್ಯಂತ ಸುವ್ಯವಸ್ಥಿತವಾಗಿರುವಂತ, ಅತ್ಯಂತ ಸಂಸ್ಕಾರವನ್ನು ಬೋಧಿಸಿಕೊಡುವಂತ ರೀತಿಯಲ್ಲಿ ಒಂದು
ಉತ್ತಮವಾಗಿರುವಂತ ಈ ಹಿಂದೂ ಸಾಮರಸ್ಯ ಸಂಗಮವನ್ನ ಸಂಯೋಜನೆ ಮಾಡಿರುವಂತ ಈ ಕನಕ ಮಜಲಿನ ಗ್ರಾಮದ ಹಿಂದೂ ಬಾಂಧವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿರುವಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದೂಗಳಾದವರು ಒಗ್ಗಟ್ಟಾಗಿ ಕೇರಳ ಹಿಂದೂ ಐಕ್ಯ ವೇದಿಕೆಯ ಉಪಕಾರ್ಯದರ್ಶಿ ಕುಂಟಾರು ರವೀಶ ತಂತ್ರಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕನಕಮಜಲು ಹಿಂದೂ ಸಾಮರಸ್ಯ ಸಂಗಮದ ಅಧ್ಯಕ್ಷ ಜಗನ್ನಾಥ ಕಾಪಿಲ, ಗೌರವಾಧ್ಯಕ್ಷ ಎಲ್ಲೆಣ್ಣಗೌಡ, ಸಂಚಾಲಕ ಹೇಮಂತ್ ಮಠ, ಕಾರ್ಯದರ್ಶಿ ರವಿಚಂದ್ರ ಕಾಪಿಲ ವೇದಿಕೆಯಲ್ಲಿದ್ದರು. ದಾಮೋದರ ಕಣಜಾಲು ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಮೊದಲು ನ್ಯಾಸಿಕ್ ಬ್ಯಾಂಡ್ ಚೆಂಡೆವಾದಿಗಳೊಂದಿಗೆ ಮೆರವಣಿಗೆ ನಡೆಯಿತು. ಸುಳ್ಯ ರಬ್ಬರ್ ಉತ್ಪಾದಕರ ಸಂಘದ ಮಹಾಸಭೆ ಸಿಎ ಬ್ಯಾಂಕ್ ಸಭಾಭವನದಲ್ಲಿ ಸೋಮವಾರ ನಡೆಯಿತು. ನಿರ್ಮಲಾ ಸೀತಾರಾಮನ್ ನಮ್ಮ ಕಾಮರ್ಸ್ ಮಿನಿಸ್ಟರ್ ಬಂದಾಗ ಅವರು 85 ರೂಪಾಯಿಯಿಂದ ಸಂಘದ ಅಧ್ಯಕ್ಷ ಕೆವಿ ಸುರೇಶ್ ಚಂದ್ರ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಕಾರ್ಯಚಟುವಟಿಕೆಯನ್ನು ಅವರು ಸಭೆಯ ಮುಂದಿಟ್ಟರು. ಮಂಡಳಿಗೆ ಉಬ್ಬರಡ್ಕ ಮಿತ್ತೂರು ಸೈಡಿಂದ ರತ್ನಾಕರ್ ಅವರು, ಕನಕಮಜಲ ಸೈಡಿಂದ MD ಮನೋಜ್ ಅವರು, ಆಮೇಲೆ ಜಾಸೂರಿಂದ ಬಡಬೈಂದ ಗೋಪಾಲಕೃಷ್ಣ ಭಟ್ ಅವರು ಬರಲಿಲ್ಲ. ಆಮೇಲೆ ಸುಳ್ಯದಿಂದ DS ಗಿರೀಶ್ ಅವರು, ದೋಣಿ ಮೂಲೆ ಪುರುಷೋತ್ತಮ ಅವರು RATಯಿಂದ, ಮತ್ತು ಕೇಶವರಾವ್ ಅವರು, ಇಷ್ಟು ಜನರನ್ನು ನಾವು ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆರಿಸಲಾಯಿತು. ಮತ್ತು 15/5/2014 ಪುತ್ತೂರು ರಬ್ಬರ್ ಮಂಡಳಿ ಆದೇಶದಂತೆ ನಾವು ಒಂದು ವರ್ಕ್ಶಾಪ್ ಮಾಡಿದ್ದೆವು. ಅದಕ್ಕೆ ಪುತ್ತೂರು ರಬ್ಬರ್ ಬೋರ್ಡಿಂದ ಶ್ರೀಮಂತ್ ದಿನೇಶ್ ಬಂದಿದ್ದರು. ಸಂಘದ ನಿರ್ದೇಶಕ ಹಾಗೂ ಅಖಿಲ ಕರ್ನಾಟಕ ರಬ್ಬರ್ ಬೆಳೆಗಾರರ ಒಕ್ಕೂಟದ ನಿರ್ದೇಶಕ DS ಗಿರೀಶ್ ಸಂಘ ಹಾಗೂ ಒಕ್ಕೂಟದ ಬೆಳವಣಿಗೆ ಹಾಗೂ ಮುಂದಿನ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಸಂಘದ ಅಧ್ಯಕ್ಷ ಕೆವಿ ಸುರೇಶ್ ಚಂದ್ರ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಕಾರ್ಯಚಟುವಟಿಕೆಯನ್ನು ಅವರು ಸಭೆಯ ಮುಂದಿಟ್ಟರು. 85 RPSಗಳಿದ್ದಾವೆ ಕರ್ನಾಟಕದಲ್ಲಿ. ಮೇನಾಗಿ ಕುಂದಾಪುರದಲ್ಲಿ ಒಂದು ರೀಜನಲ್ ಆಫೀಸ್ ಇದೆ, ಶಿವಮೊಗ್ಗದಲ್ಲಿ ಒಂದು ರೀಜನಲ್ ಆಫೀಸ್ ಇದೆ, ಆಮೇಲೆ ಪುತ್ತೂರಲ್ಲಿ ಒಂದು ರೀಜನಲ್ ಆಫೀಸ್ ಇದೆ, ಇನ್ನು ಸಾಗರದಲ್ಲಿ ಒಂದು ರೀಜನಲ್ ಆಫೀಸ್ ಆಗುವ ಕೆಲಸ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಾಡಿದ್ದು ಇನ್ನೊಂದು ಬೇಕು ಅಂತ ಹೇಳುವಂಥದ್ದು. ಅಲ್ಲಿ ಹೆಚ್ಚು ರಬ್ಬರ್ ಬೆಳೀತಾ ಇದ್ದಾರೆ ಈಗ ಆ ಕಡೆಯಲ್ಲಿ. ಈ 85 RPSಗಳು ಮಾತ್ರ ಮೆಂಬರ್ ಆದರೆ ಸಾಲದು ಅಂತೇಳಿ ಕಳೆಸಲ ಮಹಾಸಭೆ ಆದಾಗ ಎಲ್ಲ ಗ್ರೋವರ್ಸ್ಗಳನ್ನು ಸಹ ಮೆಂಬರ್ ಮಾಡ್ಬೋದು ಅಂತೇಳಿ ಒಂದು ಬೇಡಿಕೆ ಬಂದ ಕಾರಣ ಬೈಲಾ ತಿದ್ದುಪಡಿ ಮಾಡಿಕೊಂಡು 1,000 ರೂಪಾಯಿ ಕೊಟ್ಟವರು ಇದರದ್ದು ಮೆಂಬರ್ ಆಗಬಹುದು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಆಲ್ ಕರ್ನಾಟಕ ರಬ್ಬರ್ ಪ್ಲಾಂಟರ್ಸ್ ಅಸೋಸಿಯೇಷನ್ನ ಮೆಂಬರ್ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಇದು ಬಂದರೆ ಈಗ ಏನಾಗ್ತದೆ ಅಂತೇಳಿ ರಬ್ಬರ್ ಬೋರ್ಡಿಂದ ನಮಗೆ ಯಾವುದೇ ಕೃಷಿಕರಿಗೆ ಯಾವುದೇ ಸಬ್ಸಿಡಿಗಳು ಬರ್ತಾ ಇಲ್ಲ, ನಿಲ್ಲಿಸಿದ್ದಾರೆ. ರಬ್ಬರ್ ಬೋರ್ಡ್ನಲ್ಲೇ ಈಗ ಅಧ್ಯಕ್ಷರಿಲ್ಲ. ಸ್ಪೈಸಸ್ ಬೋರ್ಡ್ನವರು ಇನ್ಚಾರ್ಜ್ ಆಗಿ അധ്യക്ഷതಯನ್ನು വഹിച്ചുകൊണ്ടിದ್ದಾರೆ. കുറേ ലാഭമുണ്ട്. പക്ഷെ നമുക്ക് എന്താ ടാപ്പർ വെച്ച് ടാപ്പ് ആക്കുവാണെങ്കിൽ ಒಂದು ದಿನ ಬಿಟ್ಟು ಟಾಪ್ ಹಾಕುമ്പോൾ ಸಂಘದ ನಿರ್ದೇಶಕ ಹಾಗೂ ಅಖಿಲ ಕರ್ನಾಟಕ ರಬ್ಬರ್ ಬೆಳೆಗಾರರ ಒಕ್ಕೂಟದ ನಿರ್ದೇಶಕ DS ಗಿರೀಶ್ ಸಂಘ ಹಾಗೂ ಒಕ್ಕೂಟದ ಬೆಳವಣಿಗೆ ಹಾಗೂ ಮುಂದಿನ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. അതിന്റെ ഡീറ്റെയിൽ ആയിട്ട് ക്ലാസ് ഇവരിപ്പോൾ ക്ലാസ് എടുക്കും. ಮತ್ತು ഉള്ളത് ഈ ഒരു ടൈം ഉണ്ടല്ലോ. പിന്നെ വേറൊരു ഇമ്പോർട്ടൻ്റ്, ഈ ടൈമിൽ ഇതിപ്പോൾ ഡിസംബർ ജാനുവരി ആയി. ഇനി ഈ ടൈമിൽ ഡെങ്കി രോഗം സുള്ളിയ റീജിയനിൽ ഡെങ്കി രോഗം ಗೊತ್ತುಂಟല്ലോ, കൊറോണീസ്പോറ ഡിസീസ്. അതൊരു ഇമ്പോർട്ടൻ്റ് ആയിട്ടുള്ളൊരു പ്രോബ്ലമാറ്റിക് ഡിസീസാണ്. കുറച്ച് പ്രോബ്ലം ആണത്. അത് സുള്ളിയിൽ എല്ലാ ರಬ್ಬರ್ ಬೋರ್ಡ್ ಅಧಿಕಾರಿ ನಿಖಿಲ್ ಮಾತನಾಡಿ, ರಬ್ಬರ್ ಬೆಲೆ ಕುಸಿತದ ಸಂದರ್ಭ ಹೇಗೆ ಲಾಭದಾಯಕವಾಗಿ ಕೆಲಸಗಳನ್ನು ಮಾಡಬಹುದು ಎಂದು ವಿವರಿಸಿದರು. ಸಂಘದ ಉಪಾಧ್ಯಕ್ಷ ರತ್ನಾಕರ ಬಳ್ಳಡ್ಕ, ರಬ್ಬರ್ ಬೋರ್ಡಿನ ಅಧಿಕಾರಿ ಥಾಮಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುಳ್ಯ ನಗರದ ರಸ್ತೆಗಳ ಹೊಂಡ ಮುಚ್ಚುವ ಕಾರ್ಯ ನಗರ ಪಂಚಾಯತ್ ವತಿಯಿಂದ ಈಗಾಗಲೇ ಆರಂಭವಾಗಿದ್ದು ಭರದಿಂದ ನಡೆಯುತ್ತಿದೆ. ಸುಳ್ಯದ ಶಾಸ್ತ್ರಿ ವೃತ್ತದ ಬಳಿಯಿಂದ ಜೂದರ್ ಕಾಲೇಜಿಗೆ ಸೇರುವ ರಸ್ತೆಯ ಹೊಂಡ ಮುಚ್ಚಿ ಮರುಡಾಮರೀಕರಣ ಮಾಡಲಾಯಿತು. ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಹೆಗಡೆ, ಸದಸ್ಯೆ ಸುನೀತಾ ಮೊಂತೆರೋ, ಗುತ್ತಿಗೆದಾರ ಯತೀಶ್ ಕುಮಾರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಎಲ್ಲ ವಾರ್ಡಲ್ಲಿಗೆ ಒಂದು ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಆಗಿದೆ. ಈಗಾಗಲೇ ಶ್ರೀರಾಮಪೇಟೆಯಲ್ಲಿ ಹೋಗುವಂಥ ಜ್ಯೋತಿ ಸರ್ಕಲ್ ಇರ್ಬೋದು, ಮತ್ತು ಜ್ಯೋತಿ ಸರ್ಕಲ್, ಮತ್ತು ಅಲ್ಲಿ ಚೆನ್ನ ರಥಬೀದಿ, ಅದೆಲ್ಲ ಎಂಟ್ರೆನ್ಸಲ್ಲಿಗೆ ಅದನ್ನು ಎಲ್ಲ ಆಯಕಟ್ಟ ಚಂದ ಮಾಡಿ ಸರಿ ಕಾಂಕ್ರೀಟೀಕರಣ ಮಾಡಿ ಸ್ಲ್ಯಾಬ್ ಮುಚ್ಚುವಂತೆಲ್ಲ ಕೆಲಸ ಮಾಡ್ತೇವೆ. ತಕ್ಷಣ ಈಗ ಸಾರ್ವಜನಿಕ ತೊಂದರೆ ಆದ ಟೈಪಲ್ಲಿ ಆಗದಾಗಿ ಎಲ್ಲ ಕಡೆಯಲ್ಲಿ ಅಭಿವೃದ್ಧಿ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಎಲ್ಲ ವಾರ್ಡ್ 18 ವಾರ್ಡಲ್ಲಿ ಪ್ಯಾಚ್ ವರ್ಕಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ. ಈಗ ಒಂದು ತಿಂಗಳೊಳಗೆ ಜನವರಿ ಎಂಡಿನೊಳಗೆ ಅದು ಕಾಮಗಾರಿ ಎಲ್ಲ ಮುಗಿಬೋದು. ಯಾಕಂದರೆ ಈಗ ಆಲೆಟ್ ರಸ್ತೆ ಇರ್ಬೋದು, ಆಲೆಟ್ ರಸ್ತೆಯನ್ನು ನಾವೀಗ ಗುರುವಾರ ಸ್ಟಾರ್ಟ್ ಮಾಡೋದಿದ್ದೇವೆ. ಈಗಾಗಲೇ ಅವ್ರಿಗೆ ಕೆಲವು ಸಾರ್ವಜನಿಕ ಮಣ್ಣು ಮುಚ್ಚಿದಾಗ ಸ್ವಲ್ಪ ನಮಗೆ ತಡೆ ಆಗಿದೆ. ಅದರ ಆದಷ್ಟು ಬೇಗ ನಾವು ಒಂದು ಆಲೆಟ್ ರಸ್ತೆಯನ್ನು ಮಾಡ್ತೇವೆ. ಶಾರದಾ ಹೆಣ್ಮಕ್ಕಳ ಶಾಲೆ ಜೂನಿಯರ್ ಕಾಲೇಜ್ ರಸ್ತೆ ಕಾಂಕ್ರೀಟೀಕರಣ ರಸ್ತೆ ಆಗಿದೆ. ನಮ್ಮ ಎಲ್ಲ ರಸ್ತೆಗಳಿಗೆ ನಾವು ಹೊಂಡ ಮುಚ್ಚುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ಯಾಚ್ ವರ್ಕ್ ಎಲ್ಲೆಲ್ಲ ಅಂತ ಹೇಳಿದರೆ ಕಾಂಕ್ರೀಟೀಕರಣ ಇಟ್ಟ ಸ್ಥಳ ಮತ್ತು ಡಾಮರೀಕರಣಕ್ಕೆ ಇಟ್ಟ ಸ್ಥಳವನ್ನು ಬಿಟ್ಟು ಬೇರೆ ವಾರ್ಡಿನ ಎಲ್ಲ ಸ್ಥಳಗಳಲ್ಲಿ ಹೊಂಡ ಮುಚ್ಚುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸುಳ್ಯ ಜಾತ್ರೋತ್ಸವದ ಪೂರ್ವಭಾವಿಯಾಗಿ ಶಾಂತಿ ಸಭೆ ಶ್ರೀ ಚೆನ್ನಕೇಶವ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ದೇವಸ್ಥಾನದ ಆಡಳಿತ ಮುಕ್ತೇಸರ ಡಾಕ್ಟರ್ ಹರಪ್ರಸಾದ್ ತುದಿಯಡ್ಕ, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ, ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ಸತೀಶ್, ಎಸ್ಐ ಚಂದ್ರಶೇಖರ್, ಜೀರ್ಣೋದ್ಧಾರ ಸಮಿತಿಯ ಲಿಂಗಪ್ಪ ಮಾಸ್ಟರ್, ಎಂ ಮೀನಾಕ್ಷಿ ಗೌಡ, ಎನ್ಎ ರಾಮಚಂದ್ರ, ನಗರ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಹೆಗಡೆ, ಸದಸ್ಯ ಗೋಕುಲ್ ದಾಸ್, ಮಾಜಿ ಅಧ್ಯಕ್ಷ ಎಂ ವೆಂಕಪ್ಪಗೌಡ, ಎನ್ ಜಯಪ್ರಕಾಶ್ ರೈ, ಪಿಎಸ್ ಗಂಗಾಧರ್, ಬೂಡು ರಾಧಾಕೃಷ್ಣ ರೈ, ಕೃಪಾಶಂಕರ ತುದಿಯಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಸಂತೆ ಅಂಗಡಿ ಇಡುವ ಬಗ್ಗೆ, ಕೋಳಿ ಅಂಕದ ಬಗ್ಗೆ, ಸಿಡಿಮದ್ದಿನ ಕುರಿತು ಚರ್ಚೆ ನಡೆಯಿತು. 12 ಗಂಟೆಗೆ ರಥ ಎಳೆಯುವುದರ ಮೂಲಕ ಏಲಂ ಬಿಡ್ ದರವನ್ನು ಕಡಿಮೆ ಮಾಡುವ ಪ್ರಸ್ತಾಪಗಳು ಸಭೆಯಲ್ಲಿ ವ್ಯಕ್ತವಾದವು. ಜನವರಿ 13ರಿಂದ ಆರಂಭಗೊಳ್ಳುವ ಸಮಸ್ತ 90ನೇ ವರ್ಷದ ಮಹಾಸಮ್ಮೇಳನದ ಅಂಗವಾಗಿ ಸುಳ್ಯ ಎಸ್ಕೆಎಸ್ಎಸ್ಎಫ್ ಪ್ರಚಾರಾರ್ಥ ಸಭೆ ಗಾಂಧಿನಗರ ಎಸ್ಕೆಎಸ್ಎಸ್ಎಫ್ ಸಮಸ್ತ ಕಾರ್ಯಾಲಯದ ಸುನ್ನಿ ಮಹಲ್ನಲ್ಲಿ ನಡೆಯಿತು. ಎಸ್ಕೆಎಸ್ಎಸ್ಎಫ್ ಸುಳ್ಯ ಶಾಖೆಯ ಅಧ್ಯಕ್ಷ ಶಾಫಿ ದಾರ್ಮಿ ಅವರು ಮಾತನಾಡಿ, ಮುಂಬರುವ ಸಮ್ಮೇಳನದ ಪ್ರಚಾರ ಸಭೆಯನ್ನು ಸುಳ್ಯ ತಾಲೂಕಿನಾದ್ಯಂತ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ಕರಾವಳಿ, ಎಸ್ಕೆಎಸ್ಎಸ್ಎಫ್ ನೇತಾರರು ಉಪಸ್ಥಿತರಿದ್ದರು. ജമിയത്തുൽ മുഅല്ലിമീന്റെ പരിശാ ബോർഡ് ചെയർമാനുമായ ഐവർനാട് ഹബീബ് അബ്ദുൽ ഖാദർ ഫൈസി, അതുപോലെ തന്നെ സുല്യ ടൗൺ കമ്മിറ്റി പ്രസിഡന്റ് സയ്യിദ് ബാറ തുടങ്ങിയ എല്ലാവർക്കും സ്വാഗതങ്ങൾ ആശംസിക്കുന്നു. നമ്മുടെ ഈ 90ാം വാർഷികത്തിൻ്റെ സമ്മേളന പരിപാടിയുടെ സുള്യ താലൂക്ക് പ്രചരണം ഏത് രീതിയിലുണ്ടാകണം, അതുപോലെ തന്നെ ഏത് തീയതി അത് ഏത് നിലയ്ക്ക് നടത്തണമെന്നുള്ള ಹಳಿಗೇಟ್ನಲ್ಲಿರುವ ಹಿದಾಯುತ್ತಲ್ ಇಸ್ಲಾಂ ವಾಣಿಜ್ಯ ಸಂಕೀರ್ಣದಲ್ಲಿ ಡಾಕ್ಟರ್ ವೆಂಕಟೇಶ್ ಮಾಲಕತ್ವದ ಸುವಾಚ ಮೆಡಿಕಲ್ಸ್ ಶುಭಾರಂಭಗೊಂಡಿತು. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ವೇದಮೂರ್ತಿ ರಾಘವೇಂದ್ರ ಭಟ್ ಉಡುಪಮೂಲೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ನಗರ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಹೆಗಡೆ, ಹಳಗೇಟು ಜಮಾಯತ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ಪಿ ಅಬ್ದುಲ್ ರಶೀದ್, ಜಮಾಯತ್ ಉಪಾಧ್ಯಕ್ಷ ಎಸ್ಕೆಎಸ್ಎಫ್ ರಿಫಾಯ್, ಕಾರ್ಯದರ್ಶಿ ರಹಿಮಾನ್ ಮೊಗರ್ಬಣೆ, ಸ್ನೇಹ ಶಾಲೆ ಸ್ಥಾಪಕ ಅಧ್ಯಕ್ಷ ಚಂದ್ರಶೇಖರ ದಾಂಬ್ಲೆ, ರಮೇಶ್ ಭಟ್, ಸತ್ಯಮೂರ್ತಿ, ಉದಯಶಂಕರ ಭಟ್, ಶಂಕರಿ, ಮುರಳೀಕೃಷ್ಣ ಉಪಸ್ಥಿತರಿದ್ದರು. ಕುಮಾರಿ ಅನಗ ಪ್ರಾರ್ಥಿಸಿದರು. ಬಂದಿದ್ದಾರೆ ಹಾಗೂ ಹಿದಾಯತುಲ್ ಇಸ್ಲಾಂ ಜಮಾತೆ ಕಮಿಟಿ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ ರಶೀದ್ ಬಾಯಿ ಅವರು ಸಹ ಇದ್ದಾರೆ. ಪ್ರಕಾಶ್ ಹೆಗಡೆಯವರು ಮತ್ತು ರಶೀದ್ ಬಾಯಿ ಅವರು ದಯವಿಟ್ಟು ಒಳಗೆ ಬರಬೇಕು ಅಂತ ಕೇಳ್ತಾ ಇದ್ದೇವೆ. ಮೊದಲಿಗೆ ಕಾರ್ಯಕ್ರಮದ ಅಂಗವಾಗಿ ಪ್ರಾರ್ಥನೆ ಅನಗವರಿಂದ ನನ್ನ ಮಗಳಾದಂಥ ಅನಗವರಿಂದ.
ಕನಕಮಜಲಿನಿಂದ ಜಾಲ್ಸೂರು ಮಾರ್ಗವಾಗಿ ಕಾಸರಗೋಡುಗೆ ಹೋಗುತ್ತಿದ್ದ ಸ್ಯಾಂಟ್ರೋ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಬರೆಗೆ ಗುದ್ದಿ ಜಖಂಗೊಂಡ ಘಟನೆ ನಡೆದಿದೆ. ಕಾರಿನಲ್ಲಿ 3 ಪ್ರಯಾಣಿಕರಿದ್ದು ಅಲ್ಪ ಸ್ವಲ್ಪ ಗಾಯಗಳಿಂದ ಪಾರಾಗಿದ್ದಾರೆ. ಚೊಕ್ಕಾಡಿಯಿಂದ ಕುಕ್ಕುಜಡ್ಕಕ್ಕೆ ಬರುತ್ತಿದ್ದ ಓಮ್ನಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತೋಟಕ್ಕೆ ಉರುಳಿದ ಘಟನೆ ಆದಿತ್ಯವಾರ ರಾತ್ರಿ ಚೊಕ್ಕಾಡಿ ಸಮೀಪದಲ್ಲಿ ನಡೆದಿದೆ. ಕಾರನ್ನು ಕಲ್ಮಡ್ಕದ ಮಾಯಲಪ್ಪ ಮಕ್ಕಿ ಮಹಾಬಲರವರು ಚಲಾಯಿಸಿಕೊಂಡು ಬರುತ್ತಿದ್ದಾಗ ಚೊಕ್ಕಾಡಿ ಸಮೀಪ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತೋಟಕ್ಕೆ ಬಿದ್ದಿದ್ದು, ಪರಿಣಾಮ ಮಹಾಬಲರಿಗೆ ಹಾಗೂ ಕಾರಿನಲ್ಲಿದ್ದ 2 ಮಕ್ಕಳಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದು ಅಪಾಯದಿಂದ ಪಾರಾಗಿರುವುದು ತಿಳಿದುಬಂದಿದೆ. ಅಬ್ಬಾಸ್ ಹಾಜಿ ಕಟ್ಟೆಕಾರ್ಸ್ ರವರ ನಿವಾಸದಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಮೌಲೂದ್ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಸೈಯದ್ ಕುഞ്ഞിಕೋಯ ಸಹದಿ ತಂಗಳ್ ದುವಾ ನೇತೃತ್ವ ವಹಿಸಿದ್ದರು. ಅನ್ಸಾರಿಯಾ ಅನಾಥಾಲಯದ ಮಸೀದಿ ಖತೀಬ ಉಮರ್ ಮುಸ್ಲಿಯಾರ್ ಮರ್ದಾಳ, ಮೊಗರ್ಪಣೆ ಜುಮಾ ಮಸೀದಿ ಖತೀಬ ಸುಲೈಮಾನ್ ಫಾಜಿಲಿ, ಗಾಂಧಿನಗರ ಮದ್ರಸ್ ಸದರ್ ಮುಅಲ್ಲಿಂ ಇಬ್ರಾಹಿಂ ಸಕಾಫಿ ಪುಂಡೂರು, ಮುಅಲ್ಲಿಂರಾದ ಲತೀಫ್ ಸಕಾಫಿ ಗುನಡ್ಕ, ಹಸನ್ ಸಕಾಫಿ ಮಂಡೆಕೋಲು, ಕಟ್ಟೆಗಾರ್ ಗ್ರೂಪ್ಸ್ನ ಎಲ್ಲ ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು. ಸುಳ್ಯ ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಡಿ.ವಿ. ಲೀಲಾಧರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಚಿತ್ತರಂಜನ್ ಆಯ್ಕೆಯಾಗಿದ್ದಾರೆ. ಸ್ವಾಮಿ ವಿವೇಕಾನಂದ ಪ್ರತಿಮೆ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಮಡ್ತಿಲ ಹಾಗೂ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಮೇನಲ ಇವರ ಉಪಸ್ಥಿತಿಯಲ್ಲಿ ಚಿತ್ತರಂಜನ್ ರವರ ಮನೆಯಲ್ಲಿ ನಡೆದ ಸಭೆ ಈ ಆಯ್ಕೆ ಮಾಡಲಾಗಿತ್ತು. ಕೋಶಾಧಿಕಾರಿಯಾಗಿ ಹೇಮಂತ್ ಕಾಮತ್, ಉಪಾಧ್ಯಕ್ಷರುಗಳಾಗಿ ಲತಾ ಮಧುಸೂದನ್, ಪದ್ಮನಾಭ ಪಾತಿಕಲ್ಲು, ಡಾಕ್ಟರ್ ವಿದ್ಯಾಶಾಂಭವ ಪಾರೆ, ಡಾಕ್ಟರ್ ನಂದಕುಮಾರ್, ಸದಸ್ಯರುಗಳಾಗಿ ಸಂತೋಷ್ ಮಡ್ತಿಲ, ಕಿರಣ್ ಕುರುಂಜಿ, ಗಿರೀಶ್ ಕಲ್ಲುಗದ್ದೆ, ಶೀಲಾ ಅರುಣ್ ಕುರುಂಜಿ, ಕೃಷ್ಣ ಪ್ರಸಾದ್ ಭಟ್, ಮನಮೋಹನ ಪುತ್ತಿಲ, ಬಾಲಕೃಷ್ಣ ಪಾತಿಕಲ್ಲು, ಭುವನೇಶ್ವರಿ ಚಿತ್ತರಂಜನ್, ಬಿಂದು ಪ್ರಸಾದ್, ಪ್ರಮೀಳಾ ನಳಿನ್ ಕುಮಾರ್, ಯಶೋಧ ರಾಮಚಂದ್ರ, ದಯಾನಂದ ಕುರುಂಜಿ, ರಾಮ್ ಭಟ್ ಆಯ್ಕೆಯಾದರು. ಗೌರವ ಸಲಹೆಗಾರರಾಗಿ ಡಾಕ್ಟರ್ ಕೆ.ವಿ. ಚಿದಾನಂದ, ರಾಮಚಂದ್ರ, ಪ್ರಕಾಶ್ ಹೆಗಡೆ, ಡಾಕ್ಟರ್ ಶೀಲಾ ಜಿ ನಾಯಕ್, ಎನ್.ಎ. ರಾಮಚಂದ್ರ, ಜಿಜಿ ನಾಯಕ್ ಆಯ್ಕೆಯಾದರು. ಜನವರಿ 12ರಂದು ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆ ಹಾಗೂ ರಕ್ತ ವರ್ಗೀಕರಣ ಶಿಬಿರ ಮತ್ತು ರಕ್ತದಾನಿಗಳ ಪಟ್ಟಿ ರಚಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಚೆಂಬು ಗ್ರಾಮದ ಆನ್ಯಾಳ ವಿಷ್ಣುಮೂರ್ತಿ ದೈವದ ನೇಮೋತ್ಸವವು ನಡೆಯಿತು. വിണ്ണൂർദായകനാകുന്ന ഭഗവാൻ എണ്ണിയാൽ എണ്ണമില്ലാത്ത പാപത്തിന്റെ പരിഹാരം വന്നുപോരണം എന്ന് കരുതി പ്രാർത്ഥിക്കാറായിരിക്കട്ടെ. ഭക്തരക്ഷതാക്ഷന്റെ കടാക്ഷ വീക്ഷണം കൊണ്ട് ലോകം പാലിക്കുന്ന ദേവൻ നമ്മളെയും പാലിച്ചു പോരണം എന്ന് കരുതി ರಾತ್ರಿ ದೈವದ ಕುಲ್ಚಾಟ ನಡೆದು ಜನವರಿ 4ರಂದು ಬೆಳಿಗ್ಗೆ ಮೇಲೇರಿಗೆ ಬೀಳುವುದು, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ಒತ್ತೆಕೋಲ ಸಮಿತಿಯ ಅಧ್ಯಕ್ಷ ಕಾಚೇಲು ವಾಸುದೇವ, ಕಾರ್ಯದರ್ಶಿ ಜಯರಾಮ ಅಡಿಗಾರ, ಜಿವಿ ಗಣಪಯ್ಯ, ರಾಧಾಕೃಷ್ಣ ಹೊಸೂರು, ಕಾಚೇಲು ಹೊನ್ನಪ್ಪ, ಸೋಮಣ್ಣ ಬಾಲೆಂಬಿ ಹಾಗೂ ಕಾಚೇಲು ಕುಟುಂಬಸ್ಥರು, ಊರ ಪರ ಊರ ಭಕ್ತಾದಿಗಳು ಉಪಸ್ಥಿತರಿದ್ದರು. അപൽബാന്ധവനാകുന്നവര് ദേവത, നിഷ്കളങ്കനാകുന്നവര് ദേവത, സർവദോഷ പരിഹാരം തീർത്തു തരണം എന്ന് കരുതാനായിരിക്കട്ടെ. വേദാന്ത സ്തോത്ര പാരായണം ചെയ്ത ദേവാദികൾക്ക് പോലും അറിയാൻ സാധിക്കാത്ത ശക്തനാണ് നാരായണൻ. ഉടംബരണം എന്നുള്ള മൊഴികളും ഈ ഔഷധങ്ങളും കലീലപ്പന്റെ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸುಳ್ಯ ತಾಲೂಕು ಪಂಚಾಯತ್ ಕೊನೆಯ ಸಭೆ, ನಿರ್ಗಮನ ಸದಸ್ಯರಿಗೆ ಹೃದಯ ಸ್ಪರ್ಶಿ ವಿದಾಯ, ಪಕ್ಷ ಭೇದ ಮರೆತು ನಾಯಕರ ಪ್ರಶಂಸೆ. ತಾಲೂಕು ಪಂಚಾಯತ್ ಸಭೆಯಲ್ಲೂ ಪ್ರತಿಧ್ವನಿಸಿದ ಬೆಂಡೋಡಿ ಸೇತುವೆ, ಶಾಸಕರ ಅವಮಾನಕ್ಕೆ ಖಂಡನ ನಿರ್ಣಯ, ಆಡಳಿತ ಸದಸ್ಯರ ಆಗ್ರಹ, ಬಿಪಿಎಲ್ ಪಡಿತರ ಚೀಟಿ ರದ್ದತಿ ಬಗ್ಗೆಯೂ ಚರ್ಚೆ. ಕನಕ ಮಜಲಿನಲ್ಲಿ ಹಿಂದೂ ಸಾಮರಸ್ಯ ಸಂಗಮ, ಧರ್ಮ ಕ್ಷೇತ್ರಗಳ ವಿರುದ್ಧ ಸರಕಾರದ ಅಪಚಾರ, ಮಾಣಿಲ ಶ್ರೀ, ಅಧಿಕಾರ ಕೈತಪ್ಪಿ ಹೋದರೂ ಮೋದಿ ರಾಮ ಮಂದಿರ ಕಟ್ಟಲಿ, ನಿಖಿತ್ ರಾಜ್. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್. ಸುದ್ದಿ ಚಾನಲ್ ವಾರ್ತೆಗಳ ಪ್ರಾಯೋಜಕರು The glow of purity. City Gold, gold and diamonds. Kerala and Karnataka.